ಹಾಗಾದರೆ ನಿಜಕ್ಕೂ ನಡೆದದ್ದು ಏನು? ಈ ಪ್ಲಾನನ್ನು ಯಾವ ರೀತಿ ಮಾಡಿದ್ರು? ಕರ್ಕೊಂಬಂದರು, ಹೊಡೆದ್ರು, ಜೀವ ಹೊರಟೋಗ್ಬಿಡ್ತು, ಎಲ್ಲ ಆಯಿತು. ಅವನು ಬೇಕು ಅಂತ ಅವ್ನು ಕಥೆ ಮುಗಿಸ್ಬಿಟ್ರ ಅಥವಾ ಏನಾದರೂ ಹೊಡೆತಾ ತಿನ್ನಕ್ಕಾಗದೇ ಸತ್ತೋಗ್ಬಿಟ್ನ ಅವನು? ಏನಿದು ಕಥೆ? ಇದು ಪಕ್ಕಾ ಈ ಸಿನಿಮಾನೂ ಮೀರಿಸುವಂಥ ಕಥೆ ಇದು. ಜೂನ್ 8 ಬೆಳಗ್ಗೆ 8:45 ಸುಮಾರಿಗೆ ರೇಣುಕಾಸ್ವಾಮಿ ಭೇಟಿಯಾಗುತ್ತೆ ಚಿತ್ರದುರ್ಗದಲ್ಲಿ. ರೇಣುಕಾಸ್ವಾಮಿನ ಕರೆಸ್ಕೊತಾರೆ, ಬಾರಪ್ಪ ಅಂತ. ಇಟಿಯೋಸ್ ಕಾರ್ನಲ್ಲಿ ಕೂಡಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಬರ್ತಾರೆ. ತುಮಕೂರಿನಲ್ಲಿ ತಿಂಡಿ ಗಿಂಡಿ ತಿಂದ್ಕೊಂಡು ಅದಾದ್ಮೇಲೆ ಮತ್ತಲ್ಲಿಂದ ಹೊರಡ್ತಾರೆ, ಬೆಂಗಳೂರನ್ನ ಬಂದು ತಲುಪ್ತಾರೆ. ಹಾಗಾದರೆ ಏನಿದು ಸಂಗತಿ? ಬೆಂಗಳೂರಿಗೆ ಬಂದಾದ ಮೇಲಿನ ಘಟನಾವಳಿಗಳು ಏನೇನಾದವು? 8:45 ಸುಮಾರಿಗೆ ಬೆಂಗಳೂರಿಗೆ ಬರುತ್ತೆ. ಜೂನ್ 8 ಬೆಳಗ್ಗೆ 8:45 ಸುಮಾರಿಗೆ. ಮಧ್ಯಾಹ್ನ 3:30ಕ್ಕೆ ದರ್ಶನ್ ಆಪ್ತರು ಶೆಡ್ಡಿಗೆ ಬರ್ತಾರೆ. ಸಂಜೆ 5:30ಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲಿ ಶೆಡ್ಡಿಗೆ ಬರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಯುತ್ತೆ ನಿರಂತರವಾಗಿ. ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ವಿವರಗಳನ್ನು ಕೊಟ್ಟುಬಿಡ್ತೀನಿ. ಜೂನ್ 8 ಬೆಳಗ್ಗೆ 11:45ಕ್ಕೆ ತಂಡ ಬೆಂಗಳೂರಿಗೆ ಬರುತ್ತೆ. ದರ್ಶನ್ ಮನೆ ಬಳಿ ಬರ್ತಿದ್ದಂಗೆ ಕಾರಿಗೆ ಮತ್ತೊಬ್ಬ ಎಂಟ್ರಿ ಕೊಡ್ತಾನೆ. ಅಂದರೆ ಶೆಡ್ ಜಾಗ ತೋರಿಸ್ಲಿಕ್ಕೆ ಬಂದಂಥ ಪವನ್ ಕಾರು ಶೆಡ್ ಹತ್ರ ಬರ್ತಿದ್ದಂಗೆನೇ ರೇಣುಕಾಸ್ವಾಮಿ ಮೊಬೈಲನ್ನು ಕಸ್ಕೊಳ್ತಾರೆ. ರೇಣುಕಾಸ್ವಾಮಿ ಹತ್ರ ಇದ್ದಂಥ ಮೊಬೈಲನ್ನು ಕಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ರಾಘವೇಂದ್ರ ಮೇಲೆ ಕೂಗಾಡ್ತಾನೆ. ಯಾರೀ ರಾಘವೇಂದ್ರ ಅಂತಂದರೆ ಚಿತ್ರದುರ್ಗದಲ್ಲಿ ಅವನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈ ರಾಘವ್. ಅದಾದ್ಮೇಲೆ ಇವರು ಎಣ್ಣೆ ಪಾರ್ಟಿ ಮಾಡಕ್ಕೆ ಹೋಗ್ತಾರೆ ಹುಡುಗರುಗಳೆಲ್ಲ. ಮಧ್ಯಾಹ್ನ 3:30ಕ್ಕೆ ಶೆಡ್ಡಿಗೆ ಬರ್ತಾರೆ. ಮತ್ತೆ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಮೊದಲು ಒಂದು ರೌಂಡ್ ಹಲ್ಲೆ ಆಗಿರುತ್ತೆ. ರೇಣುಕಾಸ್ವಾಮಿನ ಎತ್ತಿ ಬಿಸಾಕಿದಂತೆ ನಂದೀಶ್. ಇನ್ನು ಸಂಜೆ 5:15ಕ್ಕೆ ವಾಟ್ಸಪ್ ಕಾಲ್ ನಾಗರಿಂದ. ಯಾರಿಗೆ? ದರ್ಶನ್ಗೆ. 2 ಬಾರಿ ದರ್ಶನ್ ಕರೆ ಹೋಗುತ್ತೆ. ದರ್ಶನ್ ನಾಗನ ಕಾಲನ್ನು ರಿಸೀವ್ ಮಾಡಲ್ಲ. ಅದಾದ ನಂತರ ಮತ್ತೊಂದು ಸರಿ ಮಾಡಿದಾಗ ಕಾಲ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಾದ ಮೇಲೆ ಶೆಡ್ಡಿಗೆ ಬನ್ನಿ ಅಂತ ನಾಗ ಕರಿತಾನೆ. ಅದಾದ ನಂತರನೇ ದರ್ಶನ್ ಬರೋದು. ಅದಾದಮೇಲೆ ಮತ್ತೆ ಪವಿತ್ರ ಬರೋದು. ಆ ಕಾರಿನ ಒಳಗಡೆ ಏನೇನು ಸಿಕ್ತು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಿ ಬಾಟಲ್ ಕೂಡ ಸಿಕ್ಕಿದೆ. ಏನು ಭಾಳ ದೊಡ್ಡ ಸಂಗತಿ ಏನಲ್ಲ ಎಣ್ಣೆ ಬಾಟ್ಲ್ ಸಿಗೋದು. ಯಾಕಂದರೆ ಈ ಎಣ್ಣೆ ಹೊಡೆಯೋರು ಇದರಲ್ಲಿ ತುಂಬ ಸಾಮಾನ್ಯ ಈ ರೀತಿ. ಅದರಲ್ಲೂ ಈ ಹೆಂಡು ದಂಡು ಹೋಗಿರೋಂಥ ಸಂದರ್ಭದಲ್ಲಿ ಇಂಥ ವೆಟ್ ಸಿಕ್ಕಿಬಿಡ್ತಾವೆ. ಸಾಮಾನ್ಯವಾಗಿ ಏನಂತಂದರೆ ಯಾವ ಕುರುಹುಗಳಿಲ್ದಂಗೆ ಮಾಡ್ತಾರೆ. ಇದು ಯಾವುದೋ ಒಂದು ಉಳ್ಕೊಂಡಿದೆ ಅಂತ ಅನ್ಸುತ್ತೆ ಅಷ್ಟೇ. ಬನ್ನಿ ಕಿರಣ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಒಟ್ಟಾರೆ ಘಟನೆ ಇದೆಯಲ್ಲ, ಈ ಸಿನಿಮೀಯ ಘಟನೆ, ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ರು? ಈಗ ಮನುಷ್ಯ ಹೆಂಗೆ ಅಂದರೆ ಕಿರಣ್, ಒಂದು ಭ್ರಮೆ ಒಳಗಾಗ್ಬಿಡ್ತಾನೆ ಒಂದು ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ. ನಾನು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ, ಬೇಕಾದ್ದು ಮಾಡ್ತೀನಪ್ಪ, ನಾನು ಯಾರೂ ಅಲುಗಾಡ್ಸ್ಕೊಳ್ಳೋಕ್ಕಾಗಲ್ಲ, ಈ ರೀತಿ ಒಂದು ಮನೋಭಾವನೆ ಬಂದುಬಿಡುತ್ತೆ. ಬಂದಂಥ ಸಂದರ್ಭದಲ್ಲೇ ನೋಡಿ ಇವೆಲ್ಲ ಆಟಾಟೋಪಗಳು ನಡೆಯೋದು. ಹೆಂಗೆ ಒಂಥರ ಈ ಸಿನಿಮಾ ಮೀರಿಸೋವಂಥ ರೀತಿಯಲ್ಲಿದೆ ಈ ಕತೆ. ಹೆಂಗೆ ಪ್ಲಾನ್ ಮಾಡಿದ್ರು, ಹೆಂಗೆ ಕರ್ಕೊಂಬಂದರು, ಏನೇನಾಯಿತು ಅದನ್ನು ಈ ಟೈಮ್ ಲೈನ್ ಪ್ರಕಾರ ಅದನ್ನು ವಿವರಿಸ್ತಾ ಹೋಗಿ ಕಿರಣ್. ರಂಗನಾಥ್, ಇದೊಂಥರ ಫಿಲಿಮ್ ಸ್ಟೋರಿನ ಥರನೇ ಅಂತ ಆಗ್ಬೋದು. ಯಾಕೆಂದರೆ ಫಿಲಿಮ್ ಮಾಡೋರಿಗೆ ಇದೊಂದು ಫಿಲಿಮ್ ಸ್ಟೋರಿನೇ. ಇದು ಆ್ಯಕ್ಚುಲಿ ಕಾಟೇರ ಫಿಲಿಮ್ ಸಕ್ಸಸ್ ಆದಮೇಲೆ ನಂತರ ಭಾಳಷ್ಟು ಬೆಳವಣಿಗೆ ಆಗುತ್ತೆ. ಮುಖ್ಯವಾಗಿ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ, ಪವಿತ್ರ ಗೌಡ ನಡುವೆ ನಡೀತಾ ಇದ್ದಂಥ ಸೋಷಿಯಲ್ ಮೀಡಿಯಾದಲ್ಲಿಂದ ನಡೀತಾ ಇದ್ದಂಥ ಪೋಸ್ಟ್ಗಳು, ಅವರು ಒಂದು ಪೋಸ್ಟ್ ಹಾಕೋದು. ಈ ಮಧ್ಯದಲ್ಲಿ ರೇಣುಕಾಸ್ವಾಮಿ ಕೂಡ ಎಂಟ್ರಿ ಆಗಿ ಒಂದು ಪವಿತ್ರ ಗೌಡನಿಗೆ ತೇಜಾವಧಿ ಮಾಡುವಂಥದ್ದು, ಕಾಮೆಂಟ್ಗಳನ್ನ ಹಾಕುವಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ತನ್ನ ಆಪ್ತನಾದ ಪವನ್ಗೆ ಇದ್ರ ಬಗ್ಗೆ ಗಮನ ಹೇಳ್ತಾಳೆ, ಯಾರು ಆತ ಪತ್ತೆ ಹಚ್ಚು ಅಂತ. ನಂತರ ಅದೇ ಒಂದು ಪವನ್ ಮತ್ತೊಂದು ನಕಲಿ ಐಡಿನ ಕ್ರಿಯೇಟ್ ಮಾಡಿಕೊಂಡು ರೇಣುಕಾಸ್ವಾಮಿ ಜೊತೆ ಒಂದು, ಅಂದರೆ ಮುಖ್ಯವಾಗಿ ಈತನು ಕೂಡ ಒಂದು ಪ್ರೊಫೈಲ್ ಪಿಕ್ಚರಲ್ಲಿ ಒಂದು ಹುಡುಗಿಯ ಪಿಕ್ಚರ್ ಹಾಕೊಂಡು ಚಾಟ್ ಮಾಡಕ್ಕೆ ಶುರು ಮಾಡಿ ಅಂತಿಮವಾಗಿ ಆತ ಚಿತ್ರದುರ್ಗದವನು ಅಂತ ಪತ್ತೆ ಆಗುತ್ತೆ. ಕಳೆದ ಒಂದು ವಾರದಿಂದ ಆತನನ್ನು ಹುಡುಕ್ತಾ ಇರ್ತಾರೆ. ಅಂತಿಮವಾಗಿ ಅವನು ಚಿತ್ರದುರ್ಗದ ರೇಣುಕಾಸ್ವಾಮಿ ಅನ್ನೋದು ಗೊತ್ತಾದ್ಮೇಲೆ ಅಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ಏನು ಅಧ್ಯಕ್ಷ ಏನಿರ್ತಾರೆ ರಾಘವೇಂದ್ರನ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅವನೇ ಈತನಿಗೆ ಒಂದು ಸ್ವಲ್ಪ ಬುದ್ಧಿ ಕಲಿಸಿ ಆತನನ್ನು ಎತ್ತಾಕೋ ಬರಬೇಕು ಅಂತ ಸೂಚನೆ ಕೊಡ್ತಾರೆ. ಏನು ಈ ಒಂದು ಸೂಚನೆಯಂತೆ ರಾಘವೇಂದ್ರ
ಜೂನ್ 8ನೇ ತಾರೀಕು ಯಾರು ರೇಣುಕಾ ಸ್ವಾಮಿಯನ್ನ ಪತ್ತೆ ಹಚ್ಚಿ ಆತನನ್ನ ತನ್ನ ETS ಕಾರ್ನಲ್ಲಿ ಬೆಳಗ್ಗೆ 8:30 ಸಮಯದಲ್ಲಿ ಚಿತ್ರದುರ್ಗದಲ್ಲಿ ಅವನ್ನ ಪಿಕ್ ಮಾಡ್ಕೋತಾನೆ. ಪಿಕ್ ಮಾಡ್ಕೊಂಡ ತಕ್ಷಣ ಇಲ್ಲ ದರ್ಶನ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ಬಾ ನೀನು ಭಾಳ ಏನೇನೋ ಕಾಮೆಂಟ್ ಆಗ್ತಾ ಇದೆಯಾ ಅಂತ ಹೇಳ್ಕೊಂಡು ಅವನಿಗೆ ಕರ್ಕೊಂಡು ETS ಕಾರಲ್ಲಿ ಒಟ್ಟು ರಾಘವೇಂದ್ರ, ಈ ಒಂದು ರೇಣುಕಾ ಸ್ವಾಮಿ ಮತ್ತೆ ಇನ್ನಿಬ್ರು ಒಟ್ಟು 4 ಜನ ಚಿತ್ರದುರ್ಗದಿಂದ ಬೆಂಗಳೂರು ಕಡೆಗೆ ಬರ್ತಾರೆ. ಮಧ್ಯದಲ್ಲಿ ತುಮಕೂರು ಬಳಿ ಒಂದು 9:30ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ನೇರವಾಗಿ ದರ್ಶನ್ ಮನೆ ಮುಂದೆ ಸುಮಾರು ಒಂದು 11:30 ಅಷ್ಟೊತ್ತಿಗೆ ಬರ್ತಾರೆ. ಆವಾಗ ದರ್ಶನ್ಗೆ ಸಂಬಂಧಪಟ್ಟಂತೆ ಯಾರಿದ್ದ ಪವನ್ ಅವನು ಬಂದು ಇವ್ರ ಕಾರಲ್ಲಿ ಹತ್ಕೊಂಡು ನಂತರ 5 ಜನನು ಕೂಡ ಏನು ಈ ಒಂದು ಪಟ್ಟಣಗೆರೆ ಜಯಣ್ಣನ ಶೆಡ್ ಏನಿದೆ ಅಲ್ಲಿಗೆ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ. 11:45ಗೆ ಆತನಿಗೆ ರೇಣುಕಾ ಸ್ವಾಮಿಗೆ ಮತ್ತೆ ಅಲ್ಲಿ ಆತನ ಮೊಬೈಲನ್ನು ಫಸ್ಟ್ ಹಿಡ್ಕೋತಾರೆ. ಆಮೇಲೆ ಮತ್ತೆ ಅವ್ನ ಮೊಬೈಲಲ್ಲಿ ಏನೇನಿದೆ, ಯಾರ್ಯಾರಿಗೆ ಈ ಥರ ಮೆಸೇಜ್ ಆಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನೆಲ್ಲ ಚೆಕ್ ಮಾಡ್ತಾರೆ. ಆತನ ಪರ್ಸ್ ಇರ್ಬೋದು, ಆತನ ID ಕಾರ್ಡ್ ಇರ್ಬೋದು, ಎಲ್ಲವನ್ನು ಕೂಡ ಕಿತ್ಕೊಂಡು ಆ ಶೆಡ್ ಒಳಗಡೆ ಕೂಡಾಕ್ತಾರೆ. ಕೂಡಾಕಿದ ನಂತರ ಒಬ್ಬೊಬ್ಬ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಅದು ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ರಂಗನಾಥ್, ನಂದೀಶ್ ಅಂತ ಯಾರೋ ಒಬ್ಬ ಇದ್ದ ಆತ ಆ ರೇಣುಕಾ ಸ್ವಾಮಿನ ಎತ್ತೆತ್ತಿ ಎಸಿತಾ ಇದ್ದ. ಅಂದ್ರೆ ಇಲ್ಲಿಂದ ತೆಗೆದು ಎಸಿದ, ಯಾಕೆಂದ್ರೆ ಬಹಳ ವೆಯ್ಟ್ ಬಹಳ ಕಮ್ಮಿ ಇದ್ದ ರೇಣುಕಾ ಸ್ವಾಮಿ. ಇದನ್ನೇ ಅಡ್ವಾಂಟೇಜ್ ತಗೊಂಡು ತೆಗ್ದು ಎಸೆಯೋದು, ಅವನ ಹಿಂಗೆ ಇಟ್ಕೊಂಡು ಮೇಲೆ ಎತ್ತಿ ಬಿಸಾಕೋದು, ಈ ಥರದ್ದೆಲ್ಲ ಮಾಡ್ತಾರೆ. ಸುಮಾರು ಇದನ್ನ 11:45 12 ಶುರುವಾಗಿ ಮತ್ತೆ ಮಧ್ಯದಲ್ಲಿ ಒಂದ್ಸರಿ ಹೋಗಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಎಣ್ಣೆ ಪಾರ್ಟಿ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ 3:30 4 ಗಂಟೆಗೆ ಮತ್ತೆ ಯಥಾ ಪ್ರಕಾರ ಹೊಡೆಯೋದು ಶುರು ಮಾಡ್ಕೊಳ್ಳೋದು, ಈ ರೀತಿ ಒಬ್ಬೊಬ್ಬ ಬಂದು ಹೊಡೆಯುವಂಥದ್ದು, ಇದೆಲ್ಲವೂ ಕೂಡ ನಿರಂತರವಾಗಿ ಸಂಜೆ 5:30ವರೆಗೂ ಕೂಡ ಆಗುತ್ತೆ. 5:30 ಸುಮಾರದಲ್ಲಿ ಏನು ಒಂದು ದರ್ಶನ ಆಪ್ತ ಏನು ನಾಗರಾಜ್ ನಾಗ ಅಂತ ಕರೀತಾನೆ. ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಕಿರಣ್, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ, ಇನ್ನಷ್ಟು ವಿವರಗಳನ್ನ ಕೊಟ್ಬಿಡೋಣ. ಸಂಜೆ 5:30ಕ್ಕೆ ಶೆಡ್ಗೆ ಬಂದಿದ್ದಂಥ ದರ್ಶನ್ ಮತ್ತೆ ಪವಿತ್ರ ಗೌಡ ಮೂರು ಸರಿ ಕರೆ ಮಾಡಾದ್ಮೇಲೆ ನಾಗ ಆಮೇಲೆ ಬರ್ತಾರೆ ದರ್ಶನ್. ನೋಡಿ ಪವಿತ್ರಂಗೆ ಅಶ್ಲೀಲ ಕಮೆಂಟ್ ಹಾಕಿದ ನೀವೇ ನೋಡಿ ಅಂತ. ಎಲ್ಲರ ಸಮ್ಮುಖದಲ್ಲಿ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಆಗುತ್ತೆ. ದರ್ಶನ್ ಹಲ್ಲೆ ಮಾಡೋದನ್ನ ವಿಡಿಯೋ ಮಾಡಿದಂತೆ ಒಬ್ಬ ಸದಸ್ಯ. ಬಾಸ್ ವಿಚಾರಕ್ಕೆ ಬಂದರೆ ಬಿಡ್ತಾರಾ ಅಂತ ಬೇರೆ ಪ್ರಶ್ನೆಗಳು. ಸುಮಾರು 10 ನಿಮಿಷ ದರ್ಶನ್ ಸ್ಥಳದಲ್ಲೇ ಇದ್ರು. ಪವಿತ್ರಾಗೆ ನೋಡು ಇವನೇ ಕರೆಸಿದ್ದೀನಿ ಅಂತ ಬೇರೆ ಹೇಳಿದ್ದು. ನಾನು ನಿಮ್ಮ ಅಭಿಮಾನಿ ಅಂತ ಹೇಳ್ತಾನೆ ಇದ್ದಂತೆ ಅವನು. ಆದರೂ ಕೂಡ ಅವನ ಮೇಲೆ ಮೃಗೀಯವಾಗಿ ಹಲ್ಲೆ ಮಾಡಲಾಯಿತು. ಅದಾದ್ಮೇಲೆ ದರ್ಶನ್ ಅಲ್ಲಿಂದ ಹೊರಟರು. ಸಂಜೆ 6:42 ಸುಮಾರಿಗೆ ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಎಲ್ಲರೂ ಒಬ್ಬೊಬ್ಬೊಬ್ಬರು ಸೇರ್ಕೊಂಡು ಹೊಡೆದಿದ್ರಿಂದ ಸತ್ತೇ ಹೋಗಿದ್ದ ಅವನು. ಆಮೇಲೆ ಅದೆಷ್ಟೋ ಹೊತ್ತಿಗೆ ದರ್ಶನ ಕರೆ ಬರುತ್ತೆ, ಹಿಂಗೆ ನಾವೇನು ಮಾಡಿದ್ವಲ್ಲ ಆ ವ್ಯಕ್ತಿ ಸತ್ತೇ ಹೋಗ್ಬಿಟ್ಟಿಯಾನೆ ಅಂತ. ಅಲ್ಲಿ ಫ್ಯೂಸ್ ಔಟ್ ಆಗಿದ್ದು ಅಲ್ಲಿಂದ, ಓಹೋ ಏನೋ ಎಡವಟ್ಟಾಗ್ಬಿಡ್ತಿದ್ದು ಅಂತ. ಯಾಕಂದರೆ ಆವಾಗೇನು ದರ್ಶನ್ ಬಂದ್ರಲ್ಲ, ಬಂದು ಏನೋ ಕೋಪದಲ್ಲಿ ಡೇಟ್ ಹೊಡೆದು ಅದೆಲ್ಲ ಆಗಿ ಅಲ್ಲೇ ವಾಪಸ್ ಕಳಿಸ್ಬಿಟ್ಟಿದ್ದಿದ್ರೆ ಅದು ಕತೆ ಬೇರೆ ಇತ್ತು. ಯಾವಾಗ ಎಲ್ಲ ಸೇರ್ಕೊಂಡು ಬಡಿದ್ರಲ್ಲ ಆ ವ್ಯಕ್ತಿಯ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತು. ಅಲ್ಲಿಂದ ಶುರುವಾಯಿತು ನೋಡಿ, ಅದೊಂದು ಬೇರೆ ಅಧ್ಯಾಯ ಶುರುವಾಯಿತು. ಕ್ರೈಮ್ನ ಹೊಸ ಅಧ್ಯಾಯ ಇಲ್ಲಿಂದ ಶುರು ಆಗ್ಬಿಡ್ತು. ಕಿರಣ್ ಮುಂದುವರಿಸಿ. ರಂಗನಾಥ್, ಯಾವಾಗ ಸುಮಾರು 5:05ವರೆಗೆ ನಾಗರಾಜ್ ಅನ್ನೋನು ದರ್ಶನ್ಗೆ ಫೋನ್ ಮಾಡ್ತಾನೆ. ಫಸ್ಟ್ ವಾಟ್ಸಪ್ ಕಾಲ್ ಮಾಡ್ತಾನೆ, 2 ಬಾರಿ ಫೋನ್ ಮಾಡ್ತಾನೆ. ಕಾಲಿಂಗ್ ಅಂತ ಬರುತ್ತೆ, ಬಟ್ ರಿಸೀವ್ ಮಾಡೋದಿಲ್ಲ. ನಂತರ ಅವನು ರೆಗ್ಯುಲರ್ ಕಾಲ್ ಮಾಡಿದಾಗ ದರ್ಶನ್ಗೆ ಇನ್ಫಾರ್ಮ್ ಮಾಡ್ತಾನೆ, ಈ ರೀತಿ ಕರ್ಕೊಬಂದಿದ್ದೀವಿ, ಎಲ್ಲ ಇಲ್ಲಿದ್ದೀವಿ, ಎಲ್ಲ ಥರದ್ದು ನಾವು ಮಾಂಜ ಎಲ್ಲ ಕೂಡ ಸರಿಯಾಗಿ ಕೊಟ್ಟಿದ್ದೀವಿ, ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ಈ ಸಂಬಂಧಪಟ್ಟಂಗೆ ದರ್ಶನ್ ತನ್ನ ಒಂದಷ್ಟು ಆಪ್ತರ್ನ ಮತ್ತೆ ಪವಿತ್ರ ಗೌಡನ್ನು ಕೂಡ ಪಿಕ್ ಮಾಡಿಕೊಂಡು ಆ ಶೆಡ್ಡಿಗೆ ಕರ್ಕೊಬರ್ತಾರೆ. ಕರ್ಕೊಬಂದು ಆತನು ಕೂಡ ಅಲ್ಲಿ ನಿಂತ್ಕೊಂಡ್ಮೇಲೆ ಪವಿತ್ರ ಗೌಡಂಗೆ ಹೇಳ್ತೇನೆ ದರ್ಶನ್, ನೋಡು ಇವನೇ ತಾನೇ ಕಾಮೆಂಟ್ ಎಲ್ಲ ಹಾಕಿದೆ, ನೋಡು ಕರ್ಸಿದ್ದೀನಿ ಹಾಗೆ ಹೀಗೆ ಅಂತ. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಸಾಕಷ್ಟು ಆತನಿಗೆ ಬೈತಾಳೆ. ನಂತರ ದರ್ಶನ್ ಹೋಗಿ ಏಕಾಏಕಿ ಆತನಿಗೂ ಕೂಡ ಹೊಡಿತಾನೆ. ಹೊಡೆದಾದ್ಮೇಲೆ ನಂತರ ಒಂದು 10-12 ನಿಮಿಷ ಆತ ಜಾಗದಲ್ಲಿ ಇದ್ದು ಸಾಕಷ್ಟು ಮಾಡಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಅಲ್ಲಿ ಇವರು ಆ ಕಡೆಯಿಂದ ಬಂದ ತಕ್ಷಣ ಅಲ್ಲಿದ್ದಂಥವ್ರು ಜೊತೆಲಿದ್ದಂಥವ್ರು ಬಾಸೆ ಹೊಡೆದ್ರು ಇನ್ನೇನು ಅಂತ ಹೇಳ್ಬಿಟ್ಟು ಮತ್ತೆ ಬೆಲ್ಟ್ ಬಿಚ್ಚೋದು, ಮತ್ತೆ ರಾಡಲ್ ಹೊಡೆಯೋದು, ಮತ್ತೆ ಶುರು ಮಾಡ್ಕೋತಾರೆ. ಸುಮಾರು ಆಲ್ಮೋಸ್ಟ್ ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮತ್ತೆ ಹೊಡೆಯೋಕೆ ಶುರು ಮಾಡ್ತಾರೆ ಅವರೆಲ್ಲ. ಆ ಸಂದರ್ಭದಲ್ಲಿ ಅಲ್ಲ, ಇದು ಮಧ್ಯಾಹ್ನನೇ ಎಲ್ಲವೂ ಕೂಡ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ರು. ಆಮೇಲೆ ಇವತ್ತು ನೋಡ್ಬೋದು ಆ ಒಂದು ಸ್ಕಾರ್ಪಿಯೋ ವೆಹಿಕಲ್ ಎಣ್ಣೆ ಬಾಟ್ಲಿ ಕೂಡ ಒಳಗಡೆ ಇತ್ತು. ಅಂದ್ರೆ ಅಷ್ಟು ರೆಡಿಯಾಗಿ, ಅಂದ್ರೆ ಆ ಒಂದು ಜಾಗ, ನೀವು ಶೆಡ್ ಬಗ್ಗೆ ನಾನು ಹೇಳಿದ್ನಲ್ಲ, ಅದು ಒಂಥರ ಸೆಟ್ಲ್ಮೆಂಟ್, ಬರೀ ಕುಡಿಯೋದು ಹೊಡೆಯೋದು, ಸೆಟ್ಲ್ಮೆಂಟ್ ಮಾಡೋದು, ಇಂಜುರಿ ಮಾಡೋದು, ನಂತರ ಅಲ್ಲಿ ಅವರೇ ಹಾಸ್ಪಿಟ್ಲ್ ಕರ್ಕೊಂಡು ಬ್ಯಾಂಡೇಜ್ ಆಗಿ ವಾಪಸ್ ಕಳ್ಸೋದು. ಇದು ಅವರ ಇದೊಂದೇ ಅಲ್ಲ, ಹಿಂದೆನೂ ಕೂಡ ಸಾಕಷ್ಟು ಮಾಡಿರೋಂಥ ಒಂದಷ್ಟು ಮಾಹಿತಿಗಳಿದಾವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿಗೆ ಯಾವಾಗ ದರ್ಶನ್ ಹೊಡೆದು ಎಲ್ಲ ಹೊರಗಡೆ ಬಂದ ಮೇಲೆ ನಂತರ ಇನ್ನು ಉಳಿದವ್ರಿಗೆ ಇನ್ನೂ ಕೂಡ ಧೈರ್ಯ
ಬರುತ್ತೆ, ಮತ್ತೆ ಮನಸ ಇಚ್ಛ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ ಒಂದು 6:45 ಆ ಟೈಮ್ಗೆ ಆತ ಪ್ರಜ್ಞೆ ಬಿದ್ದಾಗ ತಕ್ಷಣ ಅವರು ದರ್ಶನ್ಗೆ ಕಮ್ಯುನಿಕೇಟ್ ಮಾಡ್ತಾರೆ, ಅಯ್ಯೋ ಹಿಂಗ ಆಗೋಯ್ತು ಹಾಗೆ ಹೇಗೆ ಅಂತ. ಅಲ್ಲಿದ್ದಂತೆಲ್ಲ ಹಾತಕೊಂಡು ಈ ಒಂದು ಘಟನೆ ಅಲ್ಲಿಗೆ ಬಂದು ನಿಂತ್ಕೋತೆ. ನಂತರ ಬೇರೆ ಪ್ಲಾನ್ ಶುರು ಆಗುತ್ತೆ. ಆ ಪ್ಲಾನ್ ಏನು ಅದನ್ನ ನಂತರ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಕಿರಣ್ ಇನ್ನಷ್ಟು ಸಾಕಷ್ಟು ಸಂಗತಿಗಳನ್ನ ಮಾತಾಡಬೇಕು. ಪಕ್ಕಾ ಸಿನಿಮೀಯ ಘಟನಾವಳಿಗಳು. ಎಲ್ಲ ಒಂದು ಕಡೆಗೆ ಈ ಹೀರೋಯಿಸಮ್ ಮತ್ತು ಬಾಸಿಸಮ್ ಇದೆಯಲ್ಲ, ಅದು ಎದ್ದು ಕಾಣ್ತಾ ಇತ್ತು. ಇವನ್ನೇ ನೋಡಿ ಕರ್ಕೊಂಬಂದೇನಿ ಅಂತ ತೋರಿಸಿದ್ದಾಗಿರ್ಬೋದು. ಅಣ್ಣನೇ ಹೊಡೆದ ನಾವೇ ಬಿಡಬೇಕು ಅಂತ ಇವರೆಲ್ಲ ಸೇರಿ ಬಿಸಾಕಿದ್ದು, ಹೊಡೆದಿದ್ದು, ಹಣದಿದ್ದು ಎಲ್ಲ ಆದಮೇಲೆ ಒಂದು ಪ್ರಾಣ ಪಕ್ಷಿನೇ ಹಾರು ಹೋಗಿತ್ತು. ಅಲ್ಲಿಂದ ಶುರುವಾಯಿತು ನೋಡಿ ಕತೆ. ಅಲ್ಲಿಂದ ಹೊಸ ಕಥಾನಕ ಶುರುವಾಯಿತು. ಹೆಂಗೆ ಈ ಶವವನ್ನು ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಶುರುವಾದಂಥ ಸಂಗತಿ ಅದು. ಒಂದೊಂದು ಕಥೆಯಲ್ಲ ಇವ್ರದ್ದು, ಎಲ್ಲ ವಿವರಗಳನ್ನು ನಾವು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಇಡೀ ಘಟನಾವಳಿಗಳು ಯಾವ ರೀತಿ ಆಯಿತು, ಚಿತ್ರದುರ್ಗದಿಂದ ಎತ್ಕೊಂಬಂದು ಆದಮೇಲೆ ಏನೇನು ಘಟನಾವಳಿಗಳಾಯಿತು. ವಿನಯ್, ನಾಗರಾಜ್, ಲಕ್ಷ್ಮಣ್ ಸೇರಿಕೊಂಡೆಲ್ಲ ರೆಡಿ ಮಾಡಿದರು. ಏನು ಮಾಡಬೇಕು? ಗಿರಿನಗರದ ಹುಡುಗರಿಗೆ 30 ಲಕ್ಷ ಡೀಲ್ ಆಯಿತು. ಕೊಂದಾಗಿ ತಗಲಿನೇ ಹಣ ಬಿದ್ದಿತ್ತು. ಅದನ್ನು ವಿಲೇವಾರಿ ಮಾಡಲಿಕ್ಕೆ, ತಗೊಂಡೋಗಿ ಬಿಸಾಕಲಿಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆಗಳಾಯಿತು. ಇನ್ನು ರಾಘವೇಂದ್ರನಿಗೂ ಕೂಡ ನೀನು ಶರಣಾಗ್ಬಿಡು ಅಂತ ಹೇಳಿದರು. ಚಿತ್ರದುರ್ಗದ ಅಭಿಮಾನಿ ಬಳಗದ ಅಧ್ಯಕ್ಷ ಇವನು. ಯಾವ ಸೀಮೆಯ ಅಭಿಮಾನನೋ, ಅದು ಯಾವ ಸುಡುಗಾಡು ಬಳಗನೋ ಇವ್ರಿಗೇ ಗೊತ್ತು. ಹೊರಗಡೆ ಬಿಸಾಕಬೇಕು, ಎಲ್ಲಿ ಬಿಸಾಕಬೇಕು? ಸ್ಥಳ ಶುರುವಾಯ್ತು ಇವ್ರದ್ದು. ಶಿರಾಡಿ ಘಾಟ್, ತಮಿಳುನಾಡು, ಆಂಧ್ರ ಪ್ರದೇಶದ ಬಾರ್ಡ್ರು, ಎಲ್ಲೆಲ್ಲಿ ಬಿಸಾಕ್ಬೋದು. ಶವ ಸಾಗಿಸುವಂಥ ಸಂದರ್ಭದಲ್ಲಿ ಸಿಕ್ಕಿಬಿದ್ರೆ ಇವೆಲ್ಲ ಆಗದ್ದು ಹೋಗೋದು ಕೆಲಸಗಳಿವು ಅಂತ ಗೊತ್ತಾಯಿತು. ಆಮೇಲೆ ಕಾಮಾಕ್ಷಿ ಪಾಳ್ಯದ ಮೋರಿ ದೊಡ್ಡ ಮಟ್ಟದಲ್ಲಿದೆ, ಹೇಳೋರಲ್ಲ ಕೇಳೋರಲ್ಲಿ, ಅಲ್ಲಿ ಬಿಸಾಕಿಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಆ ಬಿಸಾಕದನಾರ ನೆಟ್ಟಗೆ ಮಾಡಿದ್ರ? ಅದನ್ನೂ ಮಾಡಲಿಲ್ಲ ಇವರು ನೆಟ್ಟಿಗೆ. ಅಲ್ಲಿ ನಾಯಿಗಳು ಎಳೆಯ ತನಕ ಬಂತು. ಅದಾದಮೇಲೆ ಇಡೀ ಜಗತ್ತಿಗೆ ಸಂಗತಿ ಗೊತ್ತಾಯಿತು. ಕಿರಣ್, ಏನೇನು ಘಟನಾವಳಿಗಳಾಯಿತು ಮುಂದುವರಿಸಿ. ರಂಗನಾಥ್, ಯಾವಾಗ ಈ ಒಂದು ಡೆತ್ ಆಯಿತು, ಸಂಬಂಧಪಟ್ಟಂತೆ ಕಮ್ಯುನಿಕೇಟ್ ಆಯಿತು, ನಂತರ ದರ್ಶನ್ ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಏನು ಮಾಡಬೇಕು ಅನ್ನೋದು ಕೂಡ ತೋಚದಿಲ್ಲ. ಅಂತಿಮವಾಗಿ ಅಲ್ಲಿದ್ದಂಥ ನಾಗರಾಜ್, ಬಾಸ್ ಬಿಡಿ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವರಿ, ನೀವು ರಿಲ್ಯಾಕ್ಸ್ ಆಗಿರಿ ಅಂತ ಹೇಳಿ ಆತ ತನ್ನ ವಿನಯ್ ಮತ್ತು ನಾಗರಾಜ್ ಇವರೆಲ್ಲರೂ ಕೂಡ ಮತ್ತೊಂದು ಪ್ಲ್ಯಾನ್ಗೆ, ಹೇಗೆ ಈ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕು ಏನು ಅಂತ ಪ್ಲ್ಯಾನ್ ಮಾಡಿದಾಗ ಅಂತಿಮವಾಗಿ ಒಂದು ಗಿರಿನಗರದಲ್ಲಿರುವಂಥ ಈಗಷ್ಟೇ ಆ ರೌಡಿಸಮ್ಗೆ ಎಂಟ್ರಿ ಆಗ್ತಾ ಇರುವಂಥ ಒಂದಷ್ಟು ಜನ, ಒಂದು 3-4 ಜನ ಹುಡುಗರನ್ನ ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಎಲ್ಲರನ್ನೂ ಕರೆಸಿ ಮಾತಾಡ್ತಾರೆ. 30 ಲಕ್ಷಕ್ಕೆ ಫಿಕ್ಸ್ ಮಾಡ್ತಾರೆ. ನೋಡಪ್ಪ, ಈ ಕೇಸನ್ನು ಬಾಡಿನ ಡಿಸ್ಪೋಸ್ ಮಾಡಬೇಕು, ಈ ಥರ ಹೊಡಿತಾ ಇರ್ಬೇಕಾದ್ರೆ ಈ ಥರ ಆಗೋಯ್ತು, ಈ ಒಂದು ಸತ್ತೋಗ್ಬಿಟ್ಟಿದ್ದಾನೆ, ಇದನ್ನು ಡಿಸ್ಪೋಸ್ ಮಾಡಬೇಕು. ಇದು ಡಿಸ್ಪೋಸ್ ಮಾಡಾದ್ಮೇಲೆ ಯಾವುದೇ ಕೇಸು, ಲಾಯರ್ ಫೀಸ್ ಇರ್ಬೋದು, ಪ್ರತಿಯೊಂದು ಕೇಸು, ಬೇಲ್ ಕೊಡಿಸೋದು ಎಲ್ಲವೂ ಕೂಡ ನಮ್ಮದೇ ಜವಾಬ್ದಾರಿ. ಈಗ ಸದ್ಯಕ್ಕೆ ಒಂದು 30 ಲಕ್ಷ ಇಟ್ಕೊಂಡು ಈ ಬಾಡಿಯನ್ನು ಕಂಪ್ಲೀಟ್ ಡಿಸ್ಪೋಸ್ ಮಾಡಿವಿ ಅಂತ. ಆದರೆ ಎಲ್ಲಿಗೆ ಹಾಕಬೇಕು ಈ ಬಾಡಿಯನ್ನು? ಕೊನೆಗೆ ಅವರು ಅದ್ರ ಜೊತೆಗೆ ರಾಘವೇಂದ್ರ ಏನು ಕರ್ಕೊಬಂದಿರ್ತಾನೆ, ಯಾಕೆಂದರೆ ಇದು ಒಂದೆಲ್ಲ ಹೊರಗಡೆ ಬಂದೇ ಬರುತ್ತೆ. ಯಾಕೆಂದರೆ ಚಿತ್ರದುರ್ಗದಿಂದ ಕರ್ಕೊಬಂದು ಅವನೇ ಆಗಿರೋದ್ರಿಂದ ನೀನು ಕೂಡ ಅವ್ರಿಗೆ ಸರೆಂಡರ್ ಆಗಬೇಕು ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಒಂದು ನಿಮಿಷ ಇರಿ. ಈ 30 ಲಕ್ಷದ ಇದೆಯಲ್ಲ, ಈ 30 ಲಕ್ಷನೇ ಒಂದು ದೊಡ್ಡ ಎವಿಡೆನ್ಸ್ ಆಗುತ್ತೆ. ಅದ್ರ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಪಾಯಿಂಟ್ಗಳನ್ನ ನೋಡ್ಬೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸ್ಫೋಟಕ ಮಾಹಿತಿ ತಿರುವು ಅಂತಂದ್ರೆ 30 ಲಕ್ಷ ಡೀಲ್ದು. ಈ ದುಡ್ಡು ಕೊಟ್ಟಿದ್ದಿದೆಯಲ್ಲ, ಅದೇ ಒಂದು ಪ್ರಮುಖ ಸಾಕ್ಷಿ ಆಯಿತು. ಕೊಂದು ಬಿಟ್ರು, ಉತ್ಸಾಹದಲ್ಲಿ ವೀರಾವೇಶ ತೋರಿಸ್ಬಿಟ್ರು, ಹೊಡೆದ್ರು, ಸಾಯಿಸಿದ್ರು. ಆಮೇಲೆ ಮೃತದೇಹವನ್ನು ವಿಲೇವಾರಿ ಮಾಡಬೇಕಲ್ಲ, ಅದಕ್ಕೆ ಪ್ರದೋಷ್ಗೆ 30 ಲಕ್ಷ ಕೊಟ್ಟಿದ್ರಂತೆ ದರ್ಶನ್. 30 ಲಕ್ಷ. ಈ ಹಣ ಕೊಟ್ಟಿದ್ದಿದೆಯಲ್ಲ, ಇದೇ ಕೊಲೆ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಅನ್ನು ಕೊಡ್ತು. ಪ್ರದೋಷ್ ಈ ದರ್ಶನ್ನಿಂದ ಹಣ ಪಡೆದು ತಗೊಂಡು ಹೋದ. ಹಣ ತೋರಿಸಿನೇ ಬಾಡಿ ಎತ್ತೋಕೆ ನಿರ್ಧಾರ ಮಾಡಿದ್ರು. ಈಗ ನೀವು ಅರೆಸ್ಟ್ ಆಗ್ಬಿಡಿ, ಬೇಲ್ ಕೊಟ್ಟು ನಾವೆಲ್ಲ ಕಳಿಸ್ತೀವಿ, ಈ ಥರದ್ದೆಲ್ಲ ಕೂಡ ಕೋರ್ಟ್ ಖರ್ಚು, ಬೇಲ್ ಖರ್ಚು ಎಲ್ಲ ನೋಡ್ಕೊಳ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತ. ನಂತರ ಹಣ ನೀಡ್ತೀವಿ ಅಂತ ಕೂಡ ಒಪ್ಕೊಂಡಿದ್ದ. ಕಿರಣ್, ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ನೀವು ಹೇಳ್ದಂಗೆ ಏನು ಅಂತಂದ್ರೆ ಇದು ಸಿನಿಮಾ ಮೀರಿಸೋದಕ್ಕಿಂತ ಒಂದು ದೊಡ್ಡ ಕಥೆ ಇದು. ಮುಂದುವರಿಸಿ. ಖಂಡಿತ ರಂಗನಾಥ್, ಯಾವಾಗ ಈ ಡೀಲ್ಗೆ ಅವರು ಒಪ್ಕೋತಾರೆ, ಆಯಿತು ನಾವು ಇದನ್ನು ಡಿಸ್ಪೋಸ್ ಮಾಡ್ತೀವಿ, ಆದರೆ ಎಲ್ಲಿಗೆ ತೊಗೊಂಡೋಗಿ ಮಾಡಬೇಕು ಅಂತ, ಶಿರಾಡಿ ಘಾಟಿಗೆ ತೊಗೊಂಡೋಗ್ಬೇಕು, ಇಲ್ಲ ತಮಿಳ್ನಾಡಿಗೆ ಹಾಕ್ಬಿಡೋಣ ಅಂತ ಹಾಕ್ತಾರೆ, ಆಂಧ್ರಾಗೆ ಹಾಕ್ಬಿಡೋಣ. ಯಾಕೆಂದರೆ ಅಲ್ಲಿ ಆಮೇಲೆ ಬೇಡ ಅಂತ, ಯಾಕೆಂದರೆ ಎಲ್ಲ ಕಡೆ ಟೋಲ್ ಇದೆ, ಬಾಡಿನ ಸಾಕ್ಸೋದು ಅಷ್ಟು ಈಸಿ ಇಲ್ಲ. ಎಲ್ಲೋ ಒಂದು ಕಡೆ ಮತ್ತೆ ಸಿಕ್ಬಿದ್ರೆ ಮತ್ತೆ ಸಿಗಾಕೋತೀವಿ, ಅಲ್ಲಿ ಬೇಡ. ಒಂದು ಸಿಗ್ತಾ ಇದ್ದಂಗೆ ಒಂದು ಯಾವ್ದಾರು ಮೋರಿಗೆ ಹಾಕೋಣ, ಯಾಕೆಂದರೆ ಮಳೆ ಜಾಸ್ತಿ ಬರ್ತಾ ಇದೆ, ಎಲ್ಲೋ ಕೊಚ್ಕೊಂಡು ಹೋಗುತ್ತೆ, ಎಲ್ಲೋ 2-3 ದಿನ ಆದಮೇಲೆ ಬಹುಶಃ ಸಿಗ್ಬೋದು, ಅಷ್ಟೊತ್ತಿಗೆ ಬಾಡಿನೂ ಕೂಡ ಐಡೆಂಟಿಫೈ ಆಗಿರಲಿಲ್ಲ ಅನ್ನೋ ಒಂದು ಪ್ಲ್ಯಾನಲ್ಲಿ ಅವ್ರೇನು ಮಾಡ್ತಾರೆ, ಅದಕ್ಕೆ ಎಲ್ಲವೂ ಕೂಡ ಮತ್ತೆ ಪಾರ್ಟಿ ಮಾಡಿ
ಮಾಡಿ ಬಾಡಿನ ಡಿಸ್ಪೋಸ್ ಮಾಡೋಣ ರಾತ್ರಿ ಹೊತ್ತು, ಅಂದರೆ ಯಾವ ಟೈಮಿಗೆ ಮಾಡಬೇಕು ಅಂತ ಇಲ್ಲ, ಈಗ ಮೋರಿಲಿ ಕಾಮಾಕ್ಷಿ ಪಾಳ್ಯದಲ್ಲಿರುವಂಥ ಡ್ರೈನೇಜ್ ಏನಿದೆ ಅಲ್ಲಿಗೆ ಹಾಕಬೇಕು ಅಂತ ಫಿಕ್ಸ್ ಆಗುತ್ತೆ. ಅಂತಿಮವಾಗಿ ಅದು ಯಾವ ಟೈಮಿಗೆ ತೊಗೊಂಡೋಗ್ಬೇಕು ಅಂತ ಮಧ್ಯರಾತ್ರಿ ಅಂದರೆ ಸುಮಾರು ಒಂದು 2:30ಗೆ ಬಾಡಿಯನ್ನು ಆ ಶೆಡ್ಡಿಂದ ಕಾರ್ಗೆ ಹಾಕೋತಾರೆ. ಅದು ವಿನಯ್ಗೆ ಸಂಬಂಧಪಟ್ಟಂತ ವೆಹಿಕಲ್. ಆ ಕಾರ್ಗೆ ಹಾಕೊಂಡು ಆ ಕಾರಿಂದ ಸ್ಕಾರ್ಪಿಯೋ ವೆಹಿಕಲ್ ನೇರವಾಗಿ ಅಲ್ಲಿಂದ ಸುಮಾರು 3 ಗಂಟೆ 5 ನಿಮಿಷಕ್ಕೆ ಸ್ಪಾಟಿಗೆ ಬರ್ತಾರೆ ರಂಗನಾಥ್. ಓಕೆ 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 ಧನ್ಯವಾದ ಕಿರಣ್. ಇದು ಮುಗಿಯುವಂಥ ಕಥೆ ಅಲ್ಲ, ಯಾಕಂದರೆ ನಮ್ಮ ಪ್ರತಿ ಸಂಚಿಕೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀವಿ.